5 ಜಾಗಗಳಲ್ಲಿ ಸಿಕ್ಕಿಲ್ಲ, 6ನೇ ಜಾಗದಲ್ಲಿ ಇವತ್ತು ಸಿಕ್ಕಿದೆ. ಅದು 2 ಮೂಳೆಗಳು ಧರ್ಮಸ್ಥಳದಲ್ಲಿ ಸಿಕ್ಕಿದೆ. ಅಸ್ಥಿ ಪಂಜರ ಎಲ್ಲಿ ಹೋಯಿತು ಅಂತ ಹೇಳಿ ನೇತ್ರಾವತಿ ತಟದಲ್ಲಿ ಅನಾಮಿಕ ಗುರುತಿಸಿದಂಥ ಸ್ಥಳದಲ್ಲಿ ಮೂಳೆಗಳು ಸಿಕ್ಕಿದೆ. ಪಾಯಿಂಟ್ 6ರಲ್ಲಿ ಶೋಧ ಕಾರ್ಯ, ದೇಹದ ಸಂಪೂರ್ಣ ಭಾಗ ಪತ್ತೆಯಾಗಿಲ್ಲ. ಎಲ್ಲಿ ಹೋಯಿತು ಹಾಗಿದ್ದಾಗ ಮೂಳೆ ಸಿಕ್ಕ ಜಾಗದ ಅಕ್ಕಪಕ್ಕದಲ್ಲೂ ಕೂಡ ಮಣ್ಣು ಅಗದಿದ್ದಾರೆ. ನೇತ್ರಾವತಿಯ ತಟದಲ್ಲಿ ಅನಾಮಿಕ ಗುರುತಿಸಿದಂಥ ಸ್ಥಳದಲ್ಲಿ ಕುರುಹು ಪತ್ತೆಯಾಗಿದೆ. ಸೊ ಅವನು ಇಡೀ ದೇಹವನ್ನು ಅಲ್ಲೇ ಮುಚ್ಚಾಕಿದ್ದೀನಿ ಅನ್ನೋದಾದರೆ ದೇಹ ಸಿಗಬೇಕಾಗಿದ್ದು ಅಲ್ಲಿ ಬರೀ 2 ಮೂಳೆಗಳು ಮಾತ್ರ ಸಿಕ್ಕಿದೆ. 2 3 ಒಟ್ಟಿನಲ್ಲಿ 2-3 ಸಿಕ್ಕಿದೆ ಅಂತಿದ್ದಾರೆ. ಇಡೀ ಅಸ್ಥಿ ಪಂಜರ ಎಲ್ಲಿ ಹೋಯಿತು, ಅಸ್ಥಿ ಪಂಜರದ ಕುರುಹು ಮಾತ್ರ ಅಂತಿದ್ದಾರೆ. ಸೊ ಅದನ್ನು ಅನೇಕ ರೀತಿಯಾಗಿ ಹೇಳಬಹುದು. ನಿಮ್ಗೆ ಅನೇಕ ಕಡೆಗಳಲ್ಲಿ ಹೋದಾಗಲೂ ಸಹ ಈ ಥರ ಕಾಣಿಸ್ಕೊಳ್ಳುತ್ತೆ. ಬಟ್ ಇಲ್ಲಿ ಇಡೀ ದೇಹವನ್ನು ನಾನು ಹೂತಾಕಿದ್ದೀನಿ ಅನ್ನೋದಾದರೆ ಅಲ್ಲಿ ಸುತ್ತಮುತ್ತಲು ಎಲ್ಲವೂ ಕೂಡ ಅಗೆದಾಗಲೂ ಕೂಡ ಇಡೀ ಅಸ್ಥಿ ಪಂಜರ ಸಿಗಬೇಕಾಗತ್ತೆ. ಬರೀ 2 ಮೂಳೆ ಸಿಕ್ಕರೆ ಹೇಗೆ ಅನ್ನುವಂಥದ್ದನ್ನು ಅನೇಕರು ಕೇಳ್ತಾ ಇದ್ದಾರೆ. ಸೊ ಪಾಯಿಂಟ್ ನಂಬರ್ 6ರಲ್ಲಿ ಅಸ್ಥಿ ಪಂಜರದ ಕುರುಹು ಪತ್ತೆಯಾಗಿದೆ. ಗುರುತು ಮಾಡಿರುವಂಥದ್ದು ಒಟ್ಟು 13 ಪಾಯಿಂಟ್ಗಳನ್ನು ಅವ್ರು ನಿಜವಾಗಿಯೂ ಕೂಡ ಗುರುತಿಸಿರುವಂಥ ಜಾಗಗಳಲ್ಲಿ ಎಲ್ಲವೂ ಕೂಡ ಸಿಗಬೇಕಾಗಿತ್ತು. ಬಟ್ 5 ಜಾಗಗಳಲ್ಲಿ ಸಿಕ್ಕಿಲ್ಲ, 6ನೇ ಜಾಗದಲ್ಲಿ ಸಿಕ್ಕಿದೆ. ಅದು ಕೂಡ ಸಂಪೂರ್ಣವಾಗಿ ಅಸ್ಥಿ ಪಂಜರ ಎಲ್ಲ, 2 ಮೂಳೆಗಳು ಮಾತ್ರ ಸಿಕ್ಕಿದೆ ಅಂತಿದ್ದಾರೆ. ಅದನ್ನು ಈಗ SIT ಅವ್ರು ಹೇಗೆ ತನಿಖೆ ಮಾಡ್ತಾರೆ, FSLನವ್ರು ಹೇಗೆ ಗುರುತಿಸ್ತಾರೆ ಅಂಥೇಳಿ ಸಿಕ್ಕಿರುವಂತಹ ಮೂಳೆ ಗಂಡಿಂದು ಅಂತ ಹೇಳ್ತಾ ಇದ್ದಾರೆ ಪಾಯಿಂಟ್ ನಂಬರ್ 6ರಲ್ಲಿ. ಸೊ ಅನಾಮಿಕ ಹೇಳಿದಂಥ ಜಾಗದಲ್ಲೇ ಸಿಕ್ಕಿದೆ ಅಂತ ಹೇಳಿ. ಬಟ್ ಅದಕ್ಕೆ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ನವ್ರು ಹೇಳ್ತಾ ಇರುವಂಥದ್ದು, ಶವ ಹೂತು ಹಾಕುವಂಥ ಸಂದರ್ಭದಲ್ಲಿ ಅವನೂ ಇದ್ದಿದ್ದು, ಆ ಶವಗಳನ್ನು ಎಲ್ಲೆಲ್ಲಿ ಹೂತು ಹಾಕಲಾಗಿದೆ ಅವುಗಳೆಲ್ಲ ನೋಡಿದ್ದಾನೆ, ಅದೇ ಇದರಲ್ಲಿ ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಆ ಲೆಕ್ಕ ಅವ್ರ ಹತ್ರ ಇರಬೇಕಲ್ವಾ, ಈ ಜಾಗದಲ್ಲಿ ಹೂತಿರುವಂಥದ್ದು ಯಾರದ್ದು, ಏನು ಎತ್ತ, ಅದರ DNA ಮ್ಯಾಚ್ ಆಗಬೇಕಾಗತ್ತೆ. ಇವೆಲ್ಲವೂ ಕೂಡ ಚೆಕ್ ಮಾಡ್ತಾರೆ. ಆಮೇಲೆ ಪಾಯಿಂಟ್ ನಂಬರ್ 6ರಲ್ಲಿ ಮತ್ತೆ ಈಗ ಭೂಮಿ ಅಗೆತ ಮುಂದುವರೆದಿದೆ. ಮಣ್ಣನ್ನು ತೆಗೆದು ಪರಿಶೀಲನೆಯನ್ನು SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತಷ್ಟು ಮೂಳೆ ಸಿಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಿಟಾಚಿ ಮೂಲಕ ಅಗೆತವನ್ನು ನಿಲ್ಲಿಸಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಕಾರಣ ಹಿಟಾಚಿಯನ್ನು ಹಾಕಿದಾಗ ಏಕಾಏಕಿಯಾಗಿ ಮೂಳೆಗಳಿಗೆ ಡ್ಯಾಮೇಜ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಅದನ್ನು ಈಗ ಹಿಟಾಚಿಯನ್ನು ನಿಲ್ಲಿಸಿ ಬಿಟ್ಟು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಉಳಿದ ಮೂಳೆಗಳಿಗೋಸ್ಕರ. ಆ ಮೂಳೆಗಳು ಸಿಗುತ್ತಾ ಇಲ್ವಾ ಅಂಥೇಳಿ. ಕಾರಣ 15-20 ವರ್ಷಗಳ ಹಿಂದೆ ಆಗಿರೋದ್ರಿಂದ ಏನಾದರೂ ಮಣ್ಣು ಆ ಕಡೆ ಈ ಕಡೆ ಸಡಿಲ ಆಗಿರುತ್ತೆ, ಮಳೆ ನೀರಿನಿಂದಾಗಿ ಸ್ವಲ್ಪ ಕೆಳಗಡೆಗೆ ಏನಾದರೂ ಹೋಗಿರಬಹುದಾ, ಇನ್ನೊಂದಿಷ್ಟು ಕೆಲವು ಮೂಳೆಗಳ ಮೇಲೆ ಇರಬಹುದಾ, ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದಿಷ್ಟು ಅಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸುತ್ತಮುತ್ತಲೂ ಕೂಡ ಒಂದಿಷ್ಟು ಜಾಗಗಳನ್ನು 2-3 ಅಡಿ 4-5 ಅಡಿ ಸುತ್ತಲೂ ಕೂಡ ಮಣ್ಣನ್ನು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಲ್ಲಿಂದನೇ ವರದಿಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸುಖಪಾಲ್, ಈಗ ಸಿಕ್ಕಿರುವಂಥ ಜಾಗದಲ್ಲಿ ಎಷ್ಟು ಮೂಳೆಗಳು ಸಿಕ್ಕಿರೋದು? ಸಿಗೋದಾದರೆ ಇಡೀ ಅಸ್ಥಿ ಪಂಜರ ಸಿಗಬೇಕಾಗತ್ತೆ. ಕಾರಣ ಅವನು ಹೂತಿರುವಂಥದ್ದು ಇಡೀ ದೇಹವನ್ನು, ಕೇವಲ ಮೂಳೆ ಪಾರ್ಟ್ಗಳನ್ನು ಮಾತ್ರ ಅಲ್ಲ. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವ ರೀತಿಯಾದಂಥ ಮಾಹಿತಿಗಳು ಸಿಗ್ತಾ ಇದೆ ಸುಖಪಾಲ್? ಅರುಣ್, ಈಗ ಇರುವ ಮಾಹಿತಿಯ ಪ್ರಕಾರ ಕೇವಲ ಅಲ್ಲಿ ಮೂಳೆಗಳು ಮಾತ್ರ ಪತ್ತೆ ಆಗಿರುವಂಥದ್ದು. ಅದು ಪುರುಷನದನ್ನುವಂಥದ್ದನ್ನು ವೈದ್ಯರೀಗ ಸದ್ಯದ ಮಟ್ಟಿಗೆ ಗುರುತಿಸಿದ್ದಾರೆ. ಕೇವಲ ತಲೆ ಬುರುಡೆ ಸಿಗಲಿಲ್ಲ, ಕೆಲವೊಂದು ಮನುಷ್ಯನ ಏನು ಬೇರೆ ಮೂಳೆಗಳಿದೆ ಅದ್ಯಾವುದೂ ಸಿಕ್ಕಿಲ್ಲ, ಕೆಲವೊಂದು ಮಾತ್ರ ಸಿಕ್ಕಿರುವಂಥದ್ದು. ಆದರೆ ಅದರಲ್ಲಿ 2 ಮೃತದೇಹಗಳ ಮೂಳೆಗಳು ಇದೆ ಅನ್ನುವಂಥದ್ದನ್ನು ವೈದ್ಯರು ಗುರುತಿಸಿದ್ದಾರೆ. ಹಾಗಾಗಿ ಆ ಬಳಿಕ ಇನ್ನು ಅಡಿಭಾಗದಲ್ಲಿ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆನೂ ತನಿಖೆ ಮಾಡಲಿಕ್ಕೆ, ವಿಚಾರಣೆ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು SIT ಅಧಿಕಾರಿಗಳು. ಸದ್ಯ ಈ ಸ್ಥಳ ಏನಿದೆ, 6ನೇ ಪಾಯಿಂಟ್ ಏನಿದೆ, ಆ 6ನೇ ಪಾಯಿಂಟಲ್ಲಿ ಈಗ ಸದ್ಯದ ಮಟ್ಟಿಗೆ ಸಂಪೂರ್ಣವಾಗಿ ಬಟ್ಟೆಯನ್ನು ಕಟ್ಟಿ ಕ್ಲೋಸ್ ಮಾಡಿರುವಂಥದ್ದು. ಅದು ಮಹಾಜರ್ ನಡೆಸುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕಾಗಿ ಈಗ ಸುತ್ತಲೂ ಯಾವುದೇ ಕಾರಣಕ್ಕೂ ಯಾರಿಗೂ, ಮಾಧ್ಯಮ ಸೇರಿದಂತೆ ಯಾರಿಗೂ ಕಾಣಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಆ ಭಾಗದಲ್ಲಿ ಸಂಪೂರ್ಣವಾಗಿ ಕವರ್ ಮಾಡಲಾಗಿದೆ. ಈಗ ಆ ಮಹಾಜರು ಪ್ರಕ್ರಿಯೆಗಳನ್ನು ಅಲ್ಲೇ ಮಾಡಬೇಕಾಗುತ್ತೆ. ಇವತ್ತು ಇಷ್ಟು ಹೊತ್ತು ಆದರೂ 2.5 ಗಂಟೆ ಆಗ್ತಾ ಬಂದರೂ ಯಾವುದೇ ರೀತಿಯಾದಂಥ ಊಟದ ವಿರಾಮವನ್ನು ಯಾರೂ ತಗೊಂಡಿಲ್ಲ. ಯಾಕಂತ ಹೇಳಿದರೆ ಈ ಸ್ಥಳವನ್ನು ಬಿಟ್ಟು ಈಗ ಮಹಾಜರು ನಡೆಸದೆ ಹೋಗುವಂಥ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಶ್ವಾನದಳವನ್ನು ಕರೆಸ್ಕೊಂಡಿರುವಂಥದ್ದು, ಜೊತೆಗೆ ಅದಕ್ಕೆ ಬೇಕಾದಂಥ ಕೆಲವೊಂದು ಮಹಾಜರಿಗೆ ಬೇಕಾದಂಥ ಮೆಟೀರಿಯಲ್ಸ್ ಏನಿದೆ ಅದನ್ನು ಈಗ ಸದ್ಯ ಈ ಸ್ಥಳಕ್ಕೆ ಕರೆಸ್ಕೊಂಡಿರುವಂಥದ್ದು. ಮುಂದೆ ಈ ಒಂದು ಸ್ಥಳದಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಪೂರ್ತಿಯಾಗಿ ಅಂತಿಮಗೊಳಿಸಿದ ಬಳಿಕ ಇಲ್ಲಿಂದ 7ನೇ ಪಾಯಿಂಟನ್ನು ಹೋಗುವಂಥ ಸಾಧ್ಯತೆ ಇದೆ. ಅದು ಇವತ್ತೇ ಆಗುತ್ತಾ ಅಥವಾ ಇವತ್ತಿಗೆ ಈ ಕೇವಲ 6ನೇ ಪಾಯಿಂಟ್ ಏನಿದೆ ಇಲ್ಲಿಗೆ ನಿಲ್ಲುತ್ತಾ ಅನ್ನುವಂಥದ್ದು ಇನ್ನಷ್ಟೇ ನಿರ್ಧಾರ ಆಗಬೇಕಾಗುತ್ತೆ. ಈಗ ಮಹಾಜರು ಪ್ರಕ್ರಿಯೆಯನ್ನು ಆರಂಭಗೊಳಿಸಿದ್ದಾರೆ. ಅಲ್ಲೇ ಇರುವಂಥ ಎಲ್ಲ ಸಿಬ್ಬಂದಿಗಳು ಯಾರೆಲ್ಲ ಈ ಒಂದು
ಕಾರ್ಯಕ್ಕೆ ಬೆಳಿಗ್ಗೆ ಈ ಪ್ರದೇಶಕ್ಕೆ ಈ ಸ್ಥಳಕ್ಕೆ ಬಂದಿದ್ದಾರೆ ಅವರೆಲ್ಲರೂ ಅಲ್ಲೇ ಖುದ್ದು ಇದ್ದು ಮಹಜರನ್ನ ನಡೆಸಬೇಕಾಗುತ್ತೆ. ಈಗ ಸಿಕ್ಕಿರುವಂಥ ಒಂದಷ್ಟು ಮೂಳೆಗಳೇನಿದೆ ಆ ಮೂಳೆಗಳನ್ನು ಈಗ ಸದ್ಯದ ಮಟ್ಟಿಗೆ ಅದನ್ನು ಸಂಗ್ರಹ ಮಾಡುವಂಥದ್ದು FSL ಅಧಿಕಾರಿಗಳಿಗೆ ವೈದ್ಯರದನ್ನು ಹಸ್ತಾಂತರ ಮಾಡಿದ್ದಾರೆ. ಜೊತೆಗೆ ಅದೇ ಸ್ಥಳದಲ್ಲಿ ಎಲ್ಲವನ್ನ ದಾಖಲೀಕರಣ ಮಾಡುವಂಥ ಕೆಲಸವನ್ನು ಅಲ್ಲೇ ಒಂದು ಲ್ಯಾಪ್ಟಾಪನ್ನು ಹಿಡ್ಕೊಂಡು ಅಧಿಕಾರಿಗಳು ಮಾಡಿದ್ದಾರೆ. ಅದರ ಎಲ್ಲ ಪ್ರಕ್ರಿಯೆ ಆಗುವಂಥ ಸಂದರ್ಭದಲ್ಲಿ ಅದನ್ನು ದಾಖಲೀಕರಣ ಮಾಡ್ತಾರೆ. ಒಂದು ಕಡೆಯಿಂದ ವಿಡಿಯೋ ಚಿತ್ರೀಕರಣವನ್ನು ಮಾಡ್ತಾರೆ. ಜೊತೆಗೆ ಸ್ವತಃ ದೂರುದಾರನ ಸಮಕ್ಷಮದಲ್ಲೇ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಆ ಪ್ರಕ್ರಿಯೆಯನ್ನು ಈಗ ಮುಂದುವರಿಸಿದ್ದಾರೆ. ಇವತ್ತು ಬಹುಶಃ ಈ ಎಲ್ಲ ಪ್ರಕ್ರಿಯೆಗಳು ಜೊತೆಗೆ ಮಹಜರು ಪ್ರಕ್ರಿಯೆಗಳೆಲ್ಲವೂ ಸುಮಾರು ಹೊತ್ತುಗಳ ಕಾಲ ನಡೆಯುತ್ತದೆ. ಹಾಗಾಗಿ ಮುಂದಿನ ಪಾಯಿಂಟ್ ಏನಿದೆ ಅಲ್ಲಿಗೆ ಹೋಗುವಂಥ ನಿರ್ಧಾರಕ್ಕೆ ಇನ್ನೂ SIT ಅಧಿಕಾರಿಗಳು ಬಂದಿಲ್ಲ. ಸದ್ಯದ ಮಟ್ಟಿಗೆ ಎಷ್ಟು ಸಿಕ್ಕಿದೆ ಅಷ್ಟನ್ನು ಮಾತ್ರ ಈಗ ಶೇಖರಣೆ ಮಾಡಿಕೊಂಡಿದ್ದಾರೆ. FSLನ ಅಧಿಕಾರಿಗಳು ಅದನ್ನು ಸಂಗ್ರಹಿಸಿ ಇಟ್ಟಿದ್ದಾರೆ. ನಾವು ಆಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಒಂದೊಂದೇ ಬುಟ್ಟಿಯಿಂದ ಮಣ್ಣನ್ನು ತೆಗಿತಾ ಇದ್ರು. ಯಾವಾಗ ಈ ಕಳೆಬರ ಸಿಕ್ಕಿತ್ತು ಆ ಬಳಿಕ ಅಲ್ಲಿಂದ ಒಂದೊಂದೇ ಬುಟ್ಟಿಯನ್ನು ಮೇಲಕ್ಕೆ ತೆಗೆಯುವಂಥ ಮಣ್ಣನ್ನು ತೆಗೆದು ಅದರಲ್ಲೇನಾದರೂ ಸಣ್ಣ ಸಣ್ಣ ಪೀಸ್ಗಳಿದ್ದರೂ ಅದನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಎಲ್ಲವನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದಾರೆ. ಆದರೆ ಪೂರ್ತಿಯಾಗಿ ಕಳೆಬರದ ಇಡೀ ಮನುಷ್ಯನ ದೇಹದ ಭಾಗಗಳು ಯಾವುದು ಮೂಳೆಗಳು ಸಿಕ್ಕಿಲ್ಲ. ಸುಮಾರು ವರ್ಷಗಳಿಂದ ಅದನ್ನು ಇಲ್ಲಿ ಹೂತಾಕಿರುವಂಥ ಕಾರಣಕ್ಕಾಗಿ ಇನ್ನೊಂದಷ್ಟು ಅಡಿಭಾಗಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಈ ಕಾರಣಕ್ಕಾಗಿ ಅಡಿಭಾಗದಿಂದಲೂ ಇನ್ನೊಂದಷ್ಟು ಮಣ್ಣನ್ನು ತೆಗಿಬೇಕು ಅನ್ನುವಂಥ ಪ್ಲಾನ್ ಮಾಡಿದ್ದಾರೆ. ಯಾವಾಗ ಈ ಮೂಳೆಗಳು ಸಿಕ್ತು ಆ ಸಂದರ್ಭದಲ್ಲಿ ಅಷ್ಟರವರೆಗೆ ಕಾರ್ಮಿಕರೇ ಆ ಮಣ್ಣನ್ನು ಅಗಿಯುವಂಥ ಕೆಲಸ ಮಾಡ್ತಿದ್ರು. ಆ ಬಳಿಕ ಮಣ್ಣನ್ನು ಅಗ್ದ ಬಳಿಕ JCBಯ ಮೂಲಕ ಈ ಏನು ಹಿಟಾಚಿಯನ್ನು ತರಿಸ್ಕೊಳ್ಳಲಾಗಿದೆ ಆ ಹಿಟಾಚಿಯ ಮೂಲಕನೂ ಒಂದಷ್ಟು ಮಣ್ಣು ತೆಗೆಯುವಂಥ ಕೆಲಸ ಆಗಿದೆ. ಇನ್ನೊಂದಷ್ಟು ಆಳಕ್ಕೆ ಹೋಗಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಇನ್ನೊಂದಷ್ಟು ಆಳಕ್ಕೆ ಹೋಗಿದ್ದಾರೆ. ಈಗ ಸದ್ಯದ ಮಟ್ಟಿಗೆ ಅವರು ನಿಗದಿಪಡಿಸಿರುವಂಥ ಒಂದು ಆಳ ಏನಿತ್ತು ಸುಮಾರು ಒಂದು 6 ಅಡಿಯಷ್ಟು ಆಳಕ್ಕೆ ಹೋಗಬೇಕು ಅನ್ನುವಂಥ ನಿರ್ಧಾರ ಮೊದಲೇ ಮಾಡಿದ್ರು. 3 ಅಡಿ ತಲುಪುವಾಗಲೇ ಮೂಳೆಗಳ ಸಿಕ್ಕಿರುವಂಥದ್ದು. ಆ ಬಳಿಕ ಇನ್ನೊಂದು 3 ಅಡಿ ಆಳಕ್ಕೆ ಹೋಗಿದ್ದಾರೆ. ಸದ್ಯದ ಮಟ್ಟಿಗೆ ಅದನ್ನು ಕಾರ್ಯವನ್ನು ಸ್ಥಗಿತಗೊಳಿಸಿ ಮಹಜರ್ ಮಾಡುವಂಥ ಪ್ರಕ್ರಿಯೆಗೆ ಈಗ ಸದ್ಯ ಮುಂದುವರೆದಿರುವಂಥದ್ದು.